ಚಿತ್ರರಂಗದಲ್ಲಿ ಲವ್ ಸ್ಟೋರಿಗಳು ಬ್ರೇಕಪ್ ಹಾಗೂ ವಿಚ್ಛೇದನಗಳು ಕಾಮನ್ ಆಗಿ ಹೋಗಿದೆ. ಅದರಲ್ಲೂ ಪ್ರತಿಯೊಂದು ಚಿತ್ರರಂಗದಲ್ಲೂ ಇಂತಹದೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾಲೇ ಇರುತ್ತೆ. ಅದರಲ್ಲೂ ಬಾಲಿವುಡ್, ಕಾಲಿವುಡ್, ಟಾಲಿವುಡ್ನಲ್ಲಿ ವಿಚ್ಛೇದನ ಪ್ರಕರಣಗಳು ಆಗಾಗ ಅವರ ಅಭಿಮಾನಿಗಳನ್ನ ಬೆಚ್ಚಿ ಬೀಳಿಸ್ತಾನೆ ಇರುತ್ತೆ. ಆದರೆ ಸ್ಯಾಂಡಲ್ವುಡ್ನಲ್ಲಿ ವಿಚ್ಛೇದನದ ಪ್ರಕರಣಗಳು ತೀರಾ ಅಪರೂಪವೆನಿಸಿತ್ತು. ಆದರೆ ಇದೀಗ ಒಂದೊಂದಾಗಿ ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಕನ್ನಡ ಚಿತ್ರರಂಗದ ಸೈಲೆಂಟ್ ಜೋಡಿ ಅಂತಲೇ ಕರೆಸಿಕೊಳ್ತಾ ಇದ್ದಂಥ ಅಜಯ್ ರಾವ್ ಹಾಗೂ ಸ್ವಪ್ನ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿದೆ. ಪತ್ನಿ ಸ್ವಪ್ನ ಅಜಯ್ ರಾವ್ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಪತಿಯಿಂದ ವಿಚ್ಛೇದನ ಪಡೆಯುವುದಕ್ಕೆ ಮುಂದಾಗಿದ್ದಾರೆ. ಹೌದು, ಕೆಲವು ದಿನಗಳ ಹಿಂದೆ ಅಜಯ್ ರಾವ್ ಅವರ ವಿಚ್ಛೇದನದ ಸುದ್ದಿ ಹರಿದಾಡ್ತಾ ಇತ್ತು. ಆದರೆ ಆ ವೇಳೆ ಅಜಯ್ ರಾವ್ ಆ ಡಿವೋರ್ಸ್ ಮ್ಯಾಟರ್ ಅನ್ನ ತಳ್ಳಿ ಹಾಕಿದ್ರು. ಆದ್ರೀಗ ಅಜಯ್ ರಾವ್ ಹಾಗೂ ಪತ್ನಿ ಸ್ವಪ್ನ ನಡುವೆ ಭಿನ್ನಾಭಿಪ್ರಾಯ ಮೂಡಿರುವುದು ಜಗತ್ ಜಾಹೀರವಾಗಿದೆ. ಇನ್ನು ಅಜಯ್ ರಾವ್ ಹಾಗೂ ಸ್ವಪ್ನ ಇಬ್ಬರು ಕೂಡ ಪ್ರೀತಿಸಿ 2014ರಲ್ಲಿ ಮದುವೆ ಆಗಿದ್ರು. ಇವರಿಗೆ ಚರಿಷ್ಮಾ ಎನ್ನುವಂತಹ ಮುದ್ದಾದ ಹೆಣ್ಣು ಮಗು ಕೂಡ ಇದೆ. ಇನ್ನು ಸ್ಯಾಂಡಲ್ವುಡ್ನ ಮೋಸ್ಟ್ ಡೀಸೆಂಟ್ ಕಪಲ್ ಲಿಸ್ಟ್ ನಲ್ಲಿ ಅಜಯ್ ರಾವ್ ಹಾಗೂ ಸ್ವಪ್ನ ಜೋಡಿ ಇತ್ತು. ಇನ್ನು ಯಾರ ತಂಟೆಗೂ ಕೂಡ ಹೋಗದಂಥ ಹಾಗೆ ತಾವಾಯಿತು ತಮ್ಮ ಕೆಲಸ ಆಯಿತು ಎನ್ನುವಂತೆ ಇದ್ರು. ಆದ್ರೀಗ ಹೀಗಿದ್ದಂತಹ ಜೋಡಿಯೇ ಈಗ ಬೇರೆಯಾಗೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಸಿನಿ ಪ್ರಿಯರಿಗೆ ಇದು ಶಾಕ್ ಆಗಿದೆ. ಅದರಲ್ಲೂ ಅಜಯ್ ರಾವ್ ಅವರ ವಿರುದ್ಧ ಪತ್ನಿ ಸ್ವಪ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಕೌಟುಂಬಿಕ ದೌರ್ಜನ್ಯದ ತಡೆ ಕಾಯ್ದೆ 12ರ ಅಡಿಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಇನ್ನು ಅಜಯ್ ರಾವ್ ಹಾಗೂ ಸ್ವಪ್ನ ದಾಂಪತ್ಯದಲ್ಲಿ ಬಿರುಕು ಮೀಳೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಯುದ್ಧಕಾಂಡ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಹೌದು, ಅಜಯ್ ರಾವ್ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಪತ್ನಿ ಸ್ವಪ್ನ ಅವರಿಗೆ ಇಷ್ಟ ಇರಲಿಲ್ಲ. ಆದ್ರೂ ಕೂಡ ಪತ್ನಿಯ ಮಾತನ್ನ ಕೇಳದೆ ಅಜಯ್ ರಾವ್ ಯುದ್ಧಕಾಂಡ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ರು. ಅದು ಅವರ ದಾಂಪತ್ಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ತಂದಿದೆ. ಅದರಲ್ಲೂ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೀನಾಯವಾಗಿ ಸೋತಿದ್ರಿಂದ ದಾಂಪತ್ಯ ಕಲಹ ಮತ್ತಷ್ಟು ಹೆಚ್ಚಾಗಿತ್ತು. ಇನ್ನು ಯುದ್ಧಕಾಂಡ ಸಿನಿಮಾ ಪ್ರಚಾರದ ವೇಳೆಯೇ ಅಜಯ್ ರಾವ್ ಸಾಲ ಮಾಡಿಕೊಂಡಿದ್ದೇನೆ ಅಂತ ಹೇಳಿದ್ರು. ಇನ್ನು ಯುದ್ಧಕಾಂಡ ನಿರ್ಮಾಣಕ್ಕಾಗಿ ಸುಮಾರು 4ರಿಂದ 5 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಆದ್ರೆ ಯುದ್ಧಕಾಂಡ ಅಂದುಕೊಂಡಂತೆ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಲಿಲ್ಲ. ಹೀಗಾಗಿ ಅಜಯ್ ರಾವ್ ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ರು. ಅಲ್ಲದೆ ಅವರ ನೆಚ್ಚಿನ BMW ಕಾರನ್ನ ಮಾರಿದ್ದು, ಮಗಳು ಕಾರ್ ಮಾರಿದ್ದಕ್ಕೆ ಹತ್ತಿದಂತಹ ವಿಡಿಯೋ ಫುಲ್ ವೈರಲ್ ಆಗಿದ್ದು, ಇದೆಲ್ಲವೂ ಕೂಡ ಪತ್ನಿ ಸ್ವಪ್ನ ಅವರಿಗೆ ನೋವುಂಟು ಮಾಡಿತ್ತು ಎಂಬಂತಹ ಮಾತುಗಳು ಕೂಡ ಈಗಾಗಲೇ ಚಿತ್ರರಂಗದಲ್ಲಿ ಹರಿದಾಡ್ತಾ ಇದೆ.